ಧರ್ಮಾನ ಮೀರಿದವರು ಯಾರೇ ಆಗಲಿ ಅವರಿಗೆ ಶಿಕ್ಷೆ ಗಟ್ಟಿ ಕುತ್ತಿನೇ. ವಾಸನಾದ ವಾಸುದೇವಸ್ಯ ವಾಸಿತಂ ಭುವನತ್ರಯಂ ಸರ್ವಭೂತ ನಿವಾಸೋಸಿ ವಾಸುದೇವ ನಮೋಸ್ತುತೆ. ಹಾಗಂತ ಆ ವ್ಯಾಸ ಮಹರ್ಷಿಗಳೇ ಹೇಳಿದ್ದಾರೆ. ಪ್ರತಿಯೊಬ್ಬರಲ್ಲೂ ಆ ಪರಮಾತ್ಮನ ಸಿಗ್ತಾನೆ. ಅದು ತಪ್ಪು ಮಾಡಿದಾಗ ಅದನ್ನ ಎಚ್ಚರಿಕೆ ಕೊಡ್ತಾನೆ ಪರಮಾತ್ಮ. ಆದ್ರೆ ಆ ತಪ್ಪನ್ನ ಮಾಡಬೇಕಾ ಮಾಡಬಾರ್ದ ಅನ್ನೋ ವಿವೇಚನೆಯನ್ನ ಆ ಭಗವಂತ ಮನುಷ್ಯನ ಮೆದುಳಿಗೆ ಬಿಟ್ಟಿರ್ತಾನೆ. ತಪ್ಪು ಅಂತ ಗೊತ್ತಿದ ಮೇಲೂ ಆ ತಪ್ಪನ್ನ ಯಾರು ಮುಂದುವರ್ಸ್ಕೊಂಡು ಹೋಗ್ತಾರೆ ಹೇಳು? ಹಾಗ ಹಟ್ಟದ ಮೇಲೆ ಮುಂದುವರ್ಸ್ಕೊಂಡು ಹೋದ್ರೆ ಅವರು ಖಂಡಿತ ಕಾಲಕ್ಕೆ ಬಲಿಯಾಗಿಯೇ ಆಗ್ತಾರೆ. ಓಹೋ, ಇಲ್ಲಿ ಭಾರಿ ಪ್ರವಚನ ನಡೀತಾ ಇದೆ. ರೋಹಿಣಿ, ಇದು ರಾಂಗ್ ಟೈಮ್ ಏನ್ರಿ? ನಾನು ಸ್ವಲ್ಪ ಫ್ರೆಶ್ ಆಗಿ ಹೋಗ್ಬರ್ತೀನಿ. ನಾನು ನೀರ್ ಕುಡ್ಕೊಂಡ್ ಬರ್ತೀನಿ ಮನೋಜ್. ಕತ್ತೆ ಬಲ್ಲುದೆ ಕತ್ತೂರಿಯ ವಾಸನೆ. ಏನ್ ನಿರ್ಧಾರ ಮಾಡಿದೆ? ಜಾಬ್ದ ಬಗ್ಗೆ, ಮನೆಯವ್ರಿಗೆಲ್ಲ ನಿನ್ ಬಂಡವಾಳ ಹೇಳೋದ್ರ ಬಗ್ಗೆ. ಪ್ಲೀಸ್ ನನಗ್ ಫೋರ್ಸ್ ಮಾಡ್ಬೇಡಿ, ನನ್ ಕೈಲಿ ಆಗ್ತಿಲ್ಲ ಅಂದ್ರೆ ನಾನ್ ಬಿಡಲ್ಲ. ಹೇಳಿದ್ರೆ ನನ್ ಜೀವನ, ಹೇಳ್ತಾ ಇದ್ರೆ ನನ್ ಜೀವನ. ನನಗ್ ದಾರಿ ತೋರಿಸ್ತಿಲ್ಲ. ದಾರಿನ ನಾನ್ ತೋರಿಸಿ ಫ್ರೆಶ್ ಅಪ್ ಆಗಿ ಲಾನ್ ಹತ್ರ ಬಾ. ನೀನ್ ಯಜಮಾನಪ್ಪ, ಫುಲ್ ಖುಷಿಯಾಗಿದ್ದೀರಾ? ಮತ್ತೆ ಆಗಕ್ಕಿಲ್ವಾ? ಬಾಡಿ ಹೋದ ಬಳ್ಳಿಯಿಂದ ಹರಳಬಲ್ಲದೆ ಅನ್ನೋಂಗ್ ಆಗೋಗಿದ್ರ ನಮ್ ಜೀವನ. ಥ್ಯಾಂಕ್ಸ್. ನನ್ ಮನೆಗೆ ನಾನ್ ಬಂದಿದ್ದೀನಿ, ಅದಕ್ಕೆ ನಿಮ್ ಥ್ಯಾಂಕ್ಸ್. ಇರ್ಲಿ ಬಿಡಿ. ಅಂದಾಗೆ ಕುಡಿಯೋದ್ ಬಿಟ್ಟಿದ್ದೀರ ತಾನೆ? ಓ, ಬಿಟ್ನಲ್ಲ. ನಿಜ ಹೇಳ್ಬೇಕು, ಕುಡಿಯೋವಾಗಿಲ್ಲ. ನೋಡಮ್ಮ, ಹಂಗೆಲ್ಲ ರಾಂಗ್ ಏನೇನೋ ಹೇಳಂಗಿಲ್ಲ. ಆಮೇಲೆ ನಾನು ದೇವ್ರ ಹತ್ರನೇ ಒಂದ್ ಡೀಲಿಂಗ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಏನ್ ಡೀಲಿಂಗ್ ಅದು? ದೇವ್ರನ್ನು ಬಿಡಲ್ವಾ? ನಾವು ದೇವ್ರ ತುಂಬಾ ಕ್ಲೋಸ್ ಅಮ್ಮ. ಒಂದ್ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಸರಿ ಆಯ್ತು, ಏನ್ ಡೀಲಿಂಗ್ ಅಂತ ಹೇಳಿ. ಅದು ಬಂದ್ಬಿಟ್ಟು ನೋಡು, ಯುಗಾದಿ ದಿನ ಎಣ್ಣೆ ನೀರ್ ಹಾಕೊಂಡು ಸುಮ್ಮನೆ ಇರ್ತೀನಿ. ಆದ್ರೆ ಮಾರನೇ ದಿನ ಎಣ್ಣೆಗೆ ನೀರ್ ಹಾಕೊಂಡು ಕುಡಿದು ಬಿಡ್ತೀನಿ. ದಸರಾ, ದೀಪಾವಳಿ, ರಾಮನವಮಿ, ಹನುಮ ಜಯಂತಿ, ಗಣೇಶ, ಗೌರಿ ವಗೇರಾ ವಗೇರಾ ಅಂತ ಯಾವುದೇ ಹಬ್ಬ ಬರ್ಲಿ, ಆವತ್ತಿನ ದಿನ ತಲಕಾಯಿಗಳ ಮೇಲೆ ತಲಕಾಯಿ ಬಿದ್ದೋಗ್ಲಿ, ನಾವ್ ಯಾವ್ದೇ ಕಾರಣಕ್ಕೂ ಎಣ್ಣೆ ಮುಟ್ಟಕ್ಕಿಲ್ರ. ಅದನ್ನ ಬಿಟ್ಟು ಬೇರೆ ಯಾವಾಗಾನ ಸ್ವಲ್ಪ ಬೇಜಾರಾದಾಗ ಕುಡಿತೀರಾ? ಬ್ಯಾಗಿನ್ನು ಹಾಗೆ ಇದೆ, ಮರಿಬೇಡಿ ಅದನ್ನ. ಏನ ನೀನು? ಅಲ್ವೇ ಬೇರೆ ಹೂ ಅಂತಂದ್ಮೇಲೆ ನಿಂದೇನೆ ನೀವ್ ಹೇಳಿದಕ್ಕೆಲ್ಲ ಒಪ್ಕೊಂಡ್ಬಿಟ್ಟ? ಮತ್ತೆ ಅದ್ ಹೆಂಗ್ರಿ? ನಾನು ದೇವ್ರ ಮುಂದೆ ನಿಂತ್ಕೊಂಡು, ನೋಡಪ್ಪ ದೇವ್ರೆ, ನಾನು ಹಿಂಗಿಂಗೆ ನಿನಗೆ ಹೆಂಗೆ ಅಂತ ಕೇಳಿದೆ. ಅದಕ್ಕೂ ಸುಮ್ಮನೆ ಇದ್ದ. ಏನು ಅದ್ರ ಅರ್ಥ ಏನ್ ಹೇಳು? ಏನು? ಮೌನಂ ಸಮ್ಮತಿ ಲಕ್ಷಣಂ. ಸುಮ್ನೆ ಇದ್ದ ಅಂತಂದ್ರೆ ಏನೇ ಅರ್ಥ? ಏನು ಗೊತ್ತಾ? ನೋಡು, ಬಿಸಿಲು ನೆತ್ತಿ ಮೇಲೆ ಹಾಕೊಂಡು ಸರಿಯಾಗಿ ಕೊಡ್ತಾ ಇರತ್ತೆ. ಡ್ಯೂಟಿಗಳು ಬೇರೆ ಇರುತ್ತೆ ಕಣ. ನೀನು ತುಂಬಾ ಸುಸ್ತಾಗಿರುತ್ತೆ. ಸರಿ, ಸಮ್ಮರ್ ಅಲ್ಲಿ ಮಾತ್ರ ಕುಡಿತೀರಾ? ನಾನು ಹಂಗೆ ಅನ್ಕೊಂಡಿದ್ದೆ. ಆದ್ರೆ ಅದು ಮುಗಿದ ತಕ್ಷಣ ಏನೇನು ಮಳೆಗಾಲ, ಮೈ ಬೆಚ್ಚ ಮಾಡ್ಕೊಳಕ್ ಬಿಡ್ಬೇನೆ. ಆದ್ರೆ ಹಂಗೆ ಸುಮ್ಮನೆ ಆಗ್ಬಿಟ್ರೆ ಆಗಕ್ಕಿಲ್ಲ. ಅದು ಮುಗಿದ ತಕ್ಷಣ ಇನ್ನೊಂದು ಶುರು ಆಗತ್ತೆ. ಏನೇನು? ಚಳಿಗಾಲ. ಹೌದು, ಕರೆಕ್ಟ್ ಆಗಿ ಹೇಳ್ಬಿಟ್ಟೆ. ಇನ್ನ ಎಷ್ಟು ಕಷ್ಟ ಗೊತ್ತೇನೆ ಈ 5 ಅಡಿ ದೇಹನ ಸಮಾಧಾನ ಮಾಡೋದು. ಜೊತೆಗೆ ಹಾಳ್ ನನ್ನ ಮಕ್ಳು ಫ್ರೆಂಡ್ಸ್ ಇದಾರಲ್ಲ, ಅವ್ರುಗಳೆಲ್ಲ ಸೇರ್ಕೊಂಡು ಈ ಹಳೆ ಸನ್ಯಾಸಿ ಓಪನ್ ಮಾಡ್ಬೇಕಾದ್ರೆ ಅದನ್ನ ನೋಡ್ಬಿಟ್ಟು ರಾವಯ್ಯ ಏನ್ ಸುಸ್ತುన్నారు ಅದ್ರ, ರಾವಯ್ಯ ಅಂತ ಕರೆದು ಬಿಡ್ತ ಕೂಡ. ನೀನೇ ಇವತ್ತು ಕಷ್ಟ ಆಗುತ್ತೆ ಅಂತ ಅಲ್ವಾ? ಯಾಕೋ ಮನ್ಸು ಒಂಥರ ಕಸಿಬಿಸಿ. ಅದಕ್ಕೆ ಅವಾಗ ಲೈಟಾಗಿ ಸುಮ್ಮನೆ ಯಾರ್ ಕೈಲಿಂದನೂ ಬದಲಾಯಿಸಕ್ ಆಗಲ್ಲ. ಹೌದಾ? ಇರಿ, ಟೀ ಮಾಡ್ಕೊಡ್ತೀನಿ. ಒಂದ್ 143 ಥ್ಯಾಂಕ್ಸ್ಗಳು. ಈ 143 ಅಂದ್ರೆ ಏನ್ ಗೊತ್ತೇ? 143 ಐ ಲವ್ ಯು. ನಾವು ಐ ಲವ್ ಯು ಹೇಳಿದ್ವಿ. ನೀವೇನು ಹೇಳಕ್ಕಿಲ್ವಾ? ನನ್ಗೇನ್ ಅನ್ನಿಸ್ತಾ ಇಲ್ವಾ? ಅನ್ಸಕ್ಕೂ ಮುಂಚೆನೆ ನಿಮ್ ಜೊತೆ ಬಾಳ್ವೆ ಮಾಡಿಲ್ವಾ? ಇನ್ನೇನ್ ಅನ್ಸ್ಬೇಕು? ಹೌದಲ್ಲ, ಅದು ಪಾಯಿಂಟ್. ಮೀನಾ, ಅದು ಏನು ಗೊತ್ತೇನ, ಹೆಂಡತಿ ಬಂದಿದ್ದಾಳೆ ಅನ್ನೋ ಖುಷಿಗೆ ಈ ಬಿರು ಬೇಸಿಗೆ ತುಂಬಾ ನೆತ್ತಿ ಮೇಲೆ ಸುಡ್ತಾ ಇದೆ. ನೀನು ಅದಕ್ಕೆ ಬಾಡಿ ಎಲ್ಲ ಸಿಕ್ಕಾಪಟ್ಟೆ ವೀಟ್ ಆಗ್ಬಿಡುತ್ತೆ ಕಣೆ. ವೀಟ್ ಅಲ್ಲ, ಅದು ಹೀಟ್. ಅದೇ ಹೀಟ್ ಆಗ್ಬಿಡುತ್ತೆ. ಅದಕ್ಕೆ ಟೀ ಕಾಫಿ ತಗೊಳ್ಳೋ ಬದಲು ನೀನು ಪರ್ಮಿಷನ್ ಕೊಟ್ಬಿಟ್ರೆ ಹಿಂಗ್ ಹೋಗ್ಬಿಟ್ಟು ಲಪಕಂತ ಹಾಕೊಂಡು ಸಪಕಂತ ಬಂದ್ಬಿಡ್ತೀನಿ. ಆಮೇಲೆ ಇದ್ದು ತಗ್ಕೊಂಡು ಲಪಕ ಮುಂದಾಗ್ಬಿಡ್ಬೋದು. ಏನಂತೀಯ? ಒಂದು ಸಾಂಗ್ ಒಂದು ಎಷ್ಟು ಆಡ್ಬಿಡ್ಬೋದು. ಯೋಚನೆ ಮಾಡು. ಸರಿ, ಆಯ್ತು. ಹೌದಾ? ಥ್ಯಾಂಕ್ಸ್. ಬೇಗ ಬಂದ್ಬಿಡ್ತೀನಿ. ಇನ್ನು ಬ್ಯಾಗ್ ಹಾಗೆ ಇದೆ. ಹೌದಾ? ಆಯ್ತು, ಹಾಗಾಯ್ತ. ಏನೇನೋ ಹೇಳಕ್ ಬಂದು ಏನು ವರ್ಕೌಟ್ ಆಗಿಲ್ಲ. ನಮ್ ಬಾಳೆ ಗುರಿ ತಕ್ಕ ನೀನಾ ಬಂದ್ಯಾ? ಬಾ, ಸತ್ಯ ಹೇಳು ಬಾ. ಆಗ್ತಾ ಇಲ್ಲ. ಏನ್ ಆಗ್ತಿಲ್ಲ ಅಂದ್ರೆ 1000 ಸುಳ್ಳು ಹೇಳಕ್ಕಾಗತ್ತೆ, ಒಂದೇ ಒಂದ್ ಸತ್ಯ ಹೇಳಕ್ಕಾಗಲ್ವಾ ನಿನ್ಗೆ? ಬಾ, ಇವತ್ತೇ ಬಂದಿ ಎಲ್ಲ ಸತ್ಯನು ಹೇಳು ಬಾ. ಇವತ್ತೇನು? ಇವಾಗ್ಲೇ ಹೇಗ್ ಸಾಧ್ಯ ಮೀನಾ? ನಿನ್ಗೆ ನೇರವಾಗಿ ಹೇಳೋದಕ್ಕೆ ತಾನೇ ಸಮಸ್ಯೆ ಇರೋದು. ತಗೋ, ಫೋನ್ ತಗೋ. ಯಾಕೆ? ತಗೋ ಅಂದೆ. ಓಪನ್ ಮಾಡಿ, ಮನೋಜ್ ಅವ್ರ ವಾಟ್ಸಪ್ ಓಪನ್ ಮಾಡಿ
ವಾಯ್ಸ್ ಮೆಸೇಜ್ ಕಳ್ಸು. ನಿನಗೆ ಹೇಳ್ತಿರೋದು ಕಳ್ಸು. ಏನ್ ಹೇಳ್ತಾ ಇದೀರಾ ಮೀನಾ? ಹುಡುಗಿರಾದ್ರೂ ಗೊತ್ತಾದ್ರೆ ಗೊತ್ತಾಗ್ಲಿ ಅಂತಾನೆ ಹೇಳ್ತಾರ. ಮಾಡಿ ಪ್ಲೀಸ್. ಕಾಯಕ್ಕಾಗಲ್ಲ. ಹಸ್ತಾಗ ಊಟ ಮಾಡ್ಬಿಡ್ಬೇಕು, ಕಾಯ್ದಿದೆ ಅಂದಾಗ ಕಬ್ನಾನ ತಟ್ಬಿಡ್ಬೇಕು. ಓಪನ್ ಮಾಡು ಮೀನಾ. ಮೀನಾ ದಯವಿಟ್ಟು ಮೀನಾ. ನೀವೇ ಹೇಳ್ತೀರಾ ಅಥವಾ ನಾನ್ ಹೋಗಿ ಎಲ್ರ ಮುಂದೆನೂ ಹೇಳ? ಮೀನಾ ಯಾಕೆ ನನ್ ಬಾಯಲ್ಲಿ ಬಿಸಿ ಪದಾರ್ಥ ಇದೆ, ಅದನ್ನ ನಾನಾಗೆ ಉಗಿಬೇಕು ಅಥವಾ ನೀವಾಗೆ ಅದು ಆರೋ ಹಾಗೆ ಮಾಡ್ಬೇಕು. ನೋಡು, ನಾನ್ ತುಂಬಾ ಟೈಮ್ ಕೊಡಲ್ಲ, ಈಗ್ಲೇ ಮೆಸೇಜ್ ಮಾಡಿ. ಬೇಡ ಮೀನಾ, ಇದ್ರಿಂದ ಏನ್ ಬೇಕಾದ್ರೂ ಆಗಿ ಮೆಸೇಜ್ ಮಾಡಮ್ಮ, ಮೆಸೇಜ್ ಮಾಡಿ. ನೋಡು ಅಂದೆ. ನೋಡ್ತಿದ್ರೆ ಮಾಡಂಗ್ ಕಾಣಿಸಲ್ಲ. ಆಗಲ್ಲ ಅಲ್ವಾ? ನೀರು ನಿನ್ಗೆ ಮೀನಾ 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 ಪ್ಲೀಸ್. ಮೀನಾ ಮೀನಾ ಪ್ಲೀಸ್. ನಾನೇ ಹೇಳ್ತೀನಿ. ಮೆಸೇಜ್ ಮಾಡಿ ಮಾಡು. ಮನೋಜ್, ನಿಮ್ಗೊತ್ತಿ ಸತ್ಯ ಹೇಳ್ಬೇಕಾಗಿತ್ತು. ನನ್ನ ಹೆಸರು ಅದು 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 ನಾನು ನೀವ್ ಅನ್ಕೊಂಡಂಗೆ ರೋಹಿಣಿ ಅಲ್ಲ. ನನ್ ನಿಜವಾದ ಹೆಸರು ಕಲ್ಯಾಣಿ ಅಂತ. ನನ್ಗೆ ಈಗಾಗೆ ಮದ್ವೆ ಆಗಿದೆ, ನಂಗೊಬ್ಬ ಮಗನೂ ಇದ್ದಾನೆ. ಅವನ ಹೆಸರು ಕೃಷ್ಣ. ನೋಡ್ರಿ, ಡಿಲೀಟ್ ಮಾಡ್ತಿದ್ಯಾ? ಕೊಡಲ್ಲ ಫೋನ್. ಮೀನಾ ಮೀನಾ ಏನೋ ಮೆಸೇಜ್ ಕಳ್ಸೋಳಲ್ಲ ಇವಳು. ಏನ್ ಕಳ್ಸೋಳು ನೋಡೋಣ. ಮನೋಜ್ ಏನು? ಕೊಡಿಲ್ ಫೋನು. ಇಲ್ಲ ಕೊಡಲ್ಲ. ಹಲೋ ಯಜಮಾನ ಇದೀನಿ ಮನೆಗೆ. ಏನ್ ಕಳ್ಸಿದೆ ಮೆಸೇಜು? ಯಾಕೋ ನಿನ್ ಧ್ವನಿ ಒಂಥರ ಆಯ್ತು. ಅದು 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 ಮನೋಜ್, ಅದು ಲೊಟ್ಟೆ. ಬೇಗ ಹೇಳ್ಬಿಡು, ಅದ್ ಯಾಕೆ ಲ್ಯಾಗ್ ಮಾಡ್ತಿದ್ಯಾ? ಅದು 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 ಅನ್ಕೊಂಡು. ಅದು 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 ಏನ್ ಕಳ್ಸಿದ್ದೆ? ಬಿಡಿ, ಇವಾಗ ಯಾಕದಲ್ಲ. ಏನು ಕಳ್ಸಿದಲ್ಲ, ಕೊಡು ನೋಡೋಣ. ಅದ್ ಏನದು? ಬಿಡಿ, ಇವಾಗ ಯಾಕದಲ್ಲ. ಏನು ಕಳ್ಸಿದಲ್ಲ, ಕೊಡು ಕೇಳೋಣ. ಏನದು? ಅದನ್ನ ಫೋನಲ್ಲಿ ಯಾಕೆ ಕೇಳೋದು? ನೇರವಾಗಿ ಹೇಳೋಣ ಅಂತ ಬಂದೆ. ಏನದು? ನಿಮಗ್ ಗೊತ್ತಾ? ಎಲ್ಲೊಟ್ಟೆ ಗೊತ್ತಿಲ್ಲ, ಹೇಳು ಅಂತಾನೆ ಕೇಳ್ತಿರೋದು. ನಾನು ಅದು. ಅಯ್ಯೋ, ಏನಾಗಿದ್ಯಾ ನಿನಗೆ? ಐ ಲವ್ ಯು ಮನೋಜ್. ಅಯ್ಯೋ ಕರ್ಮನಪ್ಪ ಇದು. ಇದನ್ನ ಫೋನಲ್ಲಿ ಕಳ್ಸಿದ್ದ, ಅದು ಹೆದರ್ಕೊಂಡಿದ್ನ? ನಾಚ್ಕೊಂಡಿದ್ದೆ ಮನೋಜ್, ನಾಚ್ಕೊಂಡಿದ್ದ. ಅದು ನಾಚಿಕೆ ಅಂತಾರ ಅದನ್ನ? ನಾಚಿಕೆ ಈ ದೆವ್ವ ನೋಡಿದ ಮಕ್ಳು ಬಿಕ್ಲಿಸಿ ಅಳೋ ತರ ಇತ್ತು. ಇವಾಗಂತದ್ದು ಏನಾಗಿದೆ? ಸರಿ, ಕಾಫಿ ಕುಡಿತೀರಾ? ನೀನ್ ಮಾಡಂಗಿದ್ರೆ ಮಾತ್ರ ಬೇಡ, ನೀನ ಮಾಡಂಗಿದ್ರೆ ಹೇಳು ಕುಡಿತೀನಿ. ಕೂಸ್ಕೊಳ್ಬೇಡ. ನೋಡು, ಈ 5 ಡಿಗ್ರಿ ಮನೋಜನ್ ಮನ್ಸಲ್ಲಿ ಏನಿದ್ಯೋ ಅದನ್ನೇ ನೇರವಾಗಿ ಹಂಗೆ ಹೇಳ್ಬಿಡ್ತಾನೆ. ನೋಡ್ರು ಇಲ್ಲಿ ನೋಡಿಲ್ಲ, ನಿನ್ನಂಗೆ ನೀನಂಗೆ ಮೇಕಪ್ ಮಾಡಕ್ ಬರಲ್ಲ, ಅವಳಂಗೆ ನಿನ್ಗೆ ಅಡಿಗೆ ಮಾಡಕ್ ಬರಲ್ಲ ಅಷ್ಟೇ. ಕುಡಿಸ್ಕೊಂಡ್ ಕುಡಿ. ಸರಿ ಕೊಡ್ತೀನಿ. ಫೋನ್ ಕೊಡಾಗ 1 ನಿಮಿಷ. ನೀನ್ ಒಳ್ಳೆ ಯಾಕೆ ಡಿಲೀಟ್ ಮಾಡ್ಬಿಟ್ಟೆ? ಮನೋಜ್ ನೇರವಾಗಿ ಹೇಳಿದ್ಮೇಲೂ ಫೋನಲ್ಲಿ ಕೇಳೋ ಆಸೆನಾ? ನೀನ್ ಒಳ್ಳೆ ಫೋನಲ್ಲಿ ಇದ್ದಿದ್ರೆ ಅವಾಗ ಕೇಳ್ತಿರ್ಬೋದಪ್ಪ. ನೇರವಾಗಿ ಹೇಳಕ್ ನಾನೇ ಇದೀನಲ್ವಾ? ಕಳ್ಳಿ. ಅದೇನು ಕಳ್ಸಿದ್ದೋ ಏನೋ, ಮಾತು ಮುಂಚೆ ಸ್ಮೈಲ್ ಮಾಡ್ಬಿಡ್ತೀಯ. ಕಳ್ಳಿ, ನೀನ್ ಸ್ಮೈಲ್ಗೆ ಅಲ್ಲೇ ಬಿದ್ದೋಗ್ಬಿಡ್ತೀನಿ ನಾನು. ಬಾಯಕ್ಕೆ ಆಗ್ತದೆ, ಒಂಚೂರು ಕುಡಿ ನೀರ್ ತಗೊಂಬ. ಆಗಲ್ಲ ಆಗಲ್ಲ ಆಗಲ್ಲ, ನಂಗೆ ನೋವನ್ನ ತಡ್ಕೊಳಕ್ ಆಗ್ತಿಲ್ಲ ಮೀನವ್ರೆ. ಮನೋಜ್ ಅವ್ರು ಹೊಡೆದ್ರ ಬೈದ್ರ ಅಥವಾ ಮನೆ ಬಿಟ್ಟು ಹೋಗು ಅಂದ್ರ? ಅದಕ್ಕೆ ಕಾಯ್ತಾ ಇದ್ದೀರಾ ನೀವು? ನೀನ್ ಸತ್ಯ ಹೇಳಕ್ ಮಾತ್ರ ಕಾಯ್ತಾ ಇರೋದು. ಏನಾಯ್ತು ಕೇಳಿದ್ರ ಆಡಿಯೋನ? ಇಲ್ಲ, ಡಿಲೀಟ್ ಮಾಡ್ಬಿಟ್ಟೆ. ಹಾಗಾದ್ರೆ ಈಗ ಸತ್ಯ ಗೊತ್ತಾಗ್ಲಿಲ್ಲ. ನಿಮಗ್ ಕೈ ಮುಗಿತೀನಿ ಮೀನಾ, ದಯವಿಟ್ಟು ಈ ತರ ಚಿಕ್ಕ ಹಿಂಸೆ ಕೊಡ್ಬೇಡಿ. ಈ ತರ ಹಿಂಸೆ ಮಾಡಿ ಸಾಯಿಸೋ ಬದಲು ಒಂದೇ ಸತಿ ಸಾಯಿಸ್ಬಿಡಿ. ಸಾಯಿಸೋದಕ್ಕೆ ಕಾಪಾಡೋದಕ್ಕೆ ನಾನ್ಯಾರು ರೋಹಿಣಿ? ಅದೇರ್ಲಿ, ನಿನ್ನ ಕಲ್ಯಾಣಿ ಅಂತ ಕರೀಲಾ ಅಥವಾ ರೋಹಿಣಿ ಅಂತ ಕರೀಲಾ? ಕಲ್ಯಾಣಿ ಅಂತ ಕರೆದ್ರೆ ಎಲ್ರಿಗೂ ಗೊತ್ತಾಗೋಗುತ್ತೆ. ನೀನಾ ಬೆಟರ್ ಹಾಗಾದ್ರೆ ಕಲ್ಯಾಣಿ ಅಂತಾನೆ ಕರಿತೀನಿ. ಪ್ಲೀಸ್, ನನ್ನ ಮೇಲೆ ಯಾಕೆ ಇಷ್ಟೊಂದು ದ್ವೇಷ? ನನ್ನ ಹಳೆ ಕಥೆಗಳನ್ನೆಲ್ಲ ನಿಮಗೆ ಹೇಳಿದಿನಲ್ವಾ? ನನಗೆ ಬದುಕೋ ಅವಕಾಶನೇ ಕೊಡಲ್ವಾ ಮೀನಾ? ಈ ಸತ್ಯ ನಿಮಗ್ ಗೊತ್ತೇ ಇಲ್ಲ ಅನ್ನೋ ಹಾಗಿದ್ಬಿಡಿ ಮೀನಾ, ಪ್ಲೀಸ್. ನೀನ್ ಮಾತ್ರ ಮಾಡ್ಬಾರ್ದು ಅನಾಚಾರ ಎಲ್ಲ ಮಾಡ್ಕೊಂಡು ಅತ್ತೆ ಮಾವನ್ ಕಣ್ಗೆ ಮಣ್ಣೆಚ್ಕೊಂಡು ರಾಜಾರೋಷವಾಗಿರ್ಬೋದಲ್ವಾ? ಕಣ್ಣಿಗೆ ಕಾಣೋ ಆಕಾಶಕ್ಕೆ ಕೊನೆ ಕಂಡಿಡ್ದೋರಿಲ್ಲ. ಟೆಕ್ನಾಲಜಿ ಎಷ್ಟೇ ಇಂಪ್ರೂವ್ ಆಗಿದ್ರು ಸಮುದ್ರದ ಆಳನ ನಿಖರವಾಗಿ ಹೇಳೋರಿಲ್ಲ. ಹಾಗಿರುವಾಗ ಕಣ್ಣು ಕಾಣ್ದೆ ಇರೋ ಕರ್ಮ ಶಕ್ತಿನ ಕಂಡೋರಿದಾರರು. ಅದು ಚಾಟಿ ಹಿಡ್ಕೊಂಡು ಎದುರುಗಡೆ ಬಂದ್ ನಿಂತ್ರು ಯಾರಿಗೂ ಗೊತ್ತಾಗಲ್ಲ. ಕೊಡ್ತಾ ಇರುತ್ತೆ, ತಗೋತಿರ್ಬೇಕಷ್ಟೇ. ಸರಿ, ನಿನ್ ಗಂಡಂಗ್ ನೀನ್ ಹೇಳೋದಿಕ್ಕೆ ಭಯ ಆಗ್ತಿದೆ. ಕಡೆ ಪಕ್ಷ ನನ್ ಗಂಡಂಗಾದ್ರೂ ಹೇಳ್ಬಿಡ್ತೀನಿ. ಅಯ್ಯೋ, ಅದು
ನೋಡಿನೂ ಉಪಾಯ. ಹಾಗಾದ್ರೆ ಸತ್ಯನ ಮಾತ್ರ ಮುಚ್ಚಿಟ್ಕೊಳಕ್ಕೆ ಸಾಧ್ಯ ಇಲ್ಲ ರೋಹಿಣಿ. ಸತ್ಯ ಅನ್ನೋದು ಕರ್ಪೂರ ತರ ಉರಿಯೋ ಬೆಂಕಿಗದ್ ಕರ್ಗುತ್ತೆ ಹೊರತು ನೀ ಸುರ್ಸೋ ಕಣ್ಣೀರ್ಗದ್ ಕರ್ಗಲ್ಲ. ನಾನೊಬ್ಳು ಹೆಣ್ಣಾಗಿ ನಿನ್ ಕಷ್ಟನ ಅರ್ಥ ಮಾಡ್ಕೋತೀನಿ ರೋಹಿಣಿ. ಹಾಗಂತ ನಾನ್ ಇದನ್ನ ಇಲ್ಲಿಗೆ ಬಿಡಲ್ಲ. ಅಲ್ಲ ಹೇಳ್ಬಿಡಿ, ಏನ್ ಆಗ್ಬೋದು? ಅಮ್ಮಮ್ಮ ಅಂದ್ರೆ ನನ್ನ ಈ ಮನೇಲಿ ಇರೋದಕ್ ಬಿಡಲ್ಲ. ಏನಾಗಿ ಈ ಸತ್ಯನ ಹೇಳಿದ್ಮೇಲೂ ನನ್ ಬದುಕ್ಬೇಕಂದ್ರೆ ಮನೋಜ್ ಅವರು ನನ್ನನ್ನ ಒಪ್ಕೊಬೇಕು. ಕೃಷಿಗೆ ಅವರು ತಂದೆ ಆಗಿರ್ಬೇಕು. ಹಬ್ಬಬ್ಬಬ್ಬಬ್ಬಬ್ಬಾ, ಇದು ಇವತ್ತು ನಾಳೆನ ಮುಗಿಯೋದಲ್ಲ. ಮನೋಜ್ ಅವರು ಕೃಷ್ಣ ಮಗ ಅಂತ ಒಪ್ಕೊಂತಾರ. ನೀನ್ ಆದ್ರೆ ನನ್ ಬದುಕ್ತಾ ಇದ್ಯಾ? ಇಲ್ಲ ಮೀನವ್ರೆ, ಅವ್ರು ಒಪ್ಕೊಂಡಿಲ್ಲ ಅಂದ್ರೆ ಹೇಗೆ? ಕೃಷ್ಣ ಜೀವನ ಪೂರ್ತಿ ಬೇರೆ ಕಡೆನೂ ಇರ್ಬೇಕಾಗತ್ತೆ. ಇವಾಗೇನ್ ಅವ್ನ್ ನಿನ್ ನೆತ್ತಿ ಮೇಲೆ ಕೂತಿದ್ದಾನೆ, ಅವನೆಲ್ಲೋ ನಿನ್ ಗಂಡ ಎಲ್ಲೋ. ಅವ್ರು ಹೇಗಮ್ಮ ಆ ಮಗುನ ನನ್ ಮಗು ಅಂತ ಒಪ್ಕೊಂತಾರೆ? ಹಾಗಾಗ್ಬೇಕಂದ್ರೆ ಕೃಷಿ ಈ ಮನೇಲಿ ಬಂದಿರ್ಬೇಕು. ಸ್ವಲ್ಪ ದಿನ ಅಲ್ಲಿ ನಾನು ಅವನ್ನ ಕರ್ಕೊಂಡ್ ಬಂದ್ಬಿಡ್ತೀನಿ. ಏನ್ ಕರ್ಕೊಂಡ್ ಬರೋದು ನಿನ್ ತಲೆ? ನಿನ್ ಗಂಡ ಇರೋ ಕಡೆ ನನ್ ಮಗ ಇದ್ರೆ ಹಾಳಾಗ್ತಾನೆ ಅಂತ ಟಾನ್ ಟಾನ್ ಮಾಡ್ಕೊಂಡು ಓಡಾಡ್ತಿದ್ಯಾ? ಎಷ್ಟು ಧೈರ್ಯ ನಿಂಗ ಮಾತ್ ಹೇಳಕ್ಕೆ? ಆ ಸಮಯದಲ್ಲಿ ನನಗ್ ಬೇರೆ ಏನು ತೋಚ್ಲಿಲ್ಲ ಮೀನಾ. ಹೇಗಾದ್ರು ಮಾಡಿ ನಿಮ್ಮಿಂದ ಕೃಷ್ಣ ದೂರ ಮಾಡೋದಕ್ಕೆ ನಾನು ಸುಳ್ಳು ಹೇಳ್ದೆ. ಸಾರಿ ಮೀನಾ. ಸರಿ, ಇವತ್ ಕೃಷ್ಣ ಈ ಮನೆಗ್ ಬರೋ ಹಾಗೆ ಮಾಡು. ಇವತ್ತೇನು ಏನ್ ಎಲ್ಲದಕ್ಕೂ ವರ್ಷಾನ್ಗಟ್ಲೆ ಟೈಮ್ ಕೇಳೋ ಹಾಗಿದೆ. ಈಗಲೇ ಕೃಷಿಗೆ ಈ ಮನೆಗ್ ಬರೋ ಹಾಗೆ ಮಾಡು. ನಾಳೆ ಒಳಗೆ ಆ ಮಗುನ ನಿನ್ ಗಂಡ ನನ್ ಮಗು ಅಂತ ಒಪ್ಕೋಬೇಕು. ಇಷ್ಟು ಬೇಗ ಹೇಗ್ ಸಾಧ್ಯ ಮೀನಾ? ಕೃಷ್ಣನ ಈ ಮನೆ ಕರ್ಕೊಂಡ್ ಬರೋದಕ್ಕೆ ಕಾರಣ ಬೇಕಲ್ವಾ? ಕಲ್ಪನೆಯಲ್ಲಿ ಏನ್ ಬೇಕಾದ್ರೂ ಮಾಡೋಳಲ್ವೇ ನಮ್ಮ ನೀನು? ಶಾಣಕ್ಕೂ ನನ್ ಕತೆ ಕಟ್ಟೋ ಶಕ್ತಿ ಇದೆ ನಿನ್ಗೆ. ಹುಟ್ಟಾಕು. ಅದ್ ಯಾವ ಪಾತ್ರನ ಹುಟ್ಟಾಕ್ತಿಯೋ ಹುಟ್ಟಾಕು, ಅದ್ವಾ ಯಾವ ಪಾತ್ರನ ಸಾಯಿಸ್ತೀಯೋ ಸಾಯಿಸು. ಒಟ್ನಲ್ಲಿ ಈ ಸತ್ಯ ಹೊರಗ್ ಬರೋ ಹಾಗ್ ಮಾಡು. ಸರಿ, ಕೃಷಿ ಮನೆಗ್ ಬರ್ಬೇಕು ಅಂದ್ರೆ ಇಲ್ಲೊಂದ್ ಸಾವಾಗ್ಬೇಕು. ಯಾವ ಸಾವು? ನಾನೇ ನನ್ನ ಸಾವಾದ್ರೇನೆ ಕೃಷಿ ಇಲ್ಲಿಗ್ ಬರಕ್ ಆಗೋದು. ಹಾಗಾದ್ರೆ ಸತ್ತೋಗು. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಶೋರ್ ಯಾ ಸರ್, ಐ ಗೆಟ್ ಬ್ಯಾಕ್ ಟು ಲೇಟರ್. ನೀನ್ ಮಾಡಿರೋ ಕೆಲ್ಸ ರವಿ ಗೊತ್ತಾದ್ರೆ ನಿನಗ್ ಉಗ್ದು ನನ್ನ ಹತ್ರ ಬರ್ತಾನೆ. ಹಲೋ, ಹಾನಿತು ಹೊರಟಿದ್ದೆ, ಬರ್ತಾ ಇದೀನಿ ಹೋಟೆಲ್ಗೆ. ಹೋಟೆಲ್ಗೆ ಬರ್ಬೇಕು, ಆದ್ರೆ ನಮ್ ಹೋಟೆಲ್ ಅಲ್ಲ, ಶ್ರುತಿ ಹೋಟೆಲ್ಗೆ ಬಾ. ಅಲ್ಲ, ಅಲ್ಲಿಗೆ ಯಾಕೆ? ವಿಷಯ ಇದೆ. ಏನ್ ವಿಷಯ? ಅದನ್ನ ಶ್ರುತಿ ಮುಂದೆನೆ ಹೇಳ್ತೀನಿ. ಬೇಡ ಅನಿಸ್ತದೆ ನೀತು. ಇಲ್ಲ ರವಿ, ದಿಸ್ ಇಸ್ ಅ ಸ್ವೀಟ್ ನ್ಯೂಸ್. ಶ್ರುತಿಗೆ ಖುಷಿ ಆಗತ್ತೆ. ಅವಳು ಸಂತೋಷ ಪಡೋದನ್ನ ನಾನ್ ನನ್ ಕಣ್ಣಾರೆ ನೋಡ್ಬೇಕು. ಸೊ ನೀನ್ ಅಲ್ಲಿಗೆ ಬಾ. ಅಣ್ಣ ಪ್ಲೀಸ್ ನೀತು, ಏನ್ ವಿಷಯ ಹೇಳು. ಬರ್ಬೇಕಾ ಬೇಡವಾ ಆಮೇಲೆ ಡಿಸೈಡ್ ಮಾಡೋಣ. ನಾನ್ ಹೇಳಿದ್ ಕೇಳಲ್ವಾ? ಅವಳು ನಿಜವಾಗ್ಲೂ ಖುಷಿ ಪಡ್ತಾಳೆ. ನೀನ್ ಬಾ. ಸರಿ, ಬರ್ತೀನಿ. ಮೀನಾ ಅವ್ರೆ, ಏನು? ಅದು ಒಂದ್ ವಿಷಯ ಹೇಳ್ಬೇಕಾಗಿತ್ತು. ಇನ್ನೊಂದ್ ಸತ್ಯ ಏನಾದ್ರೂ ಮುಚ್ಚಿಟ್ಟಿದ್ಯಾ? ಅದಲ್ಲ ಮೀನಾ ಅವ್ರೆ, ಅದು ನಿಮ್ಮಮ್ಮ ಇಷ್ಟೊತ್ತಕ್ ಬರ್ತಿದಾರೆ. ನಾವ್ ಹೇಳಿದ ಸಮಯಕ್ ಬರ್ತಾರೆ. ನಾವ್ ಹೇಳ್ಕೊಟ್ಟಿದ್ದನ್ನೇ ಹೇಳ್ತಾರೆ. ಸುಳ್ಳು ಹೇಳೋದ್ರಲ್ಲಿ ನಿಸ್ಸಿಂಗ್ರು ನೀನು ನಿಮ್ಮಮ್ಮ. ಸರಿ, ಬಂದದ್ ಏನ್ ಹೇಳ್ತಾರೋ ಅಂತ ನೋಡೋಣ. ನೀನೇನೋ ಮಾತಾಡ್ಬೇಕಂದ್ರೆ? ಅದು ಅಮ್ಮ ಬರುವಾಗ ಸೂರ್ಯ ಅವ್ರ ಮನೇಲಿ ಇರೋದ್ ಬೇಡ, ಅವ್ರನ್ನ ಎಲ್ಲಾದ್ರೂ ಕಳ್ಸಕ್ಕಾಗುತ್ತಾ? ಒಬ್ಬಳೆ ಮಗಳು ನೀನು. ಅವತ್ತು ನನ್ನ ಮನೆಯಿಂದ ಹೊರಗ್ ಕಳ್ಸ್ದೆ, ಇವತ್ತು ನನ್ ಗಂಡನ ಮನೆಯಿಂದ ಹೊರಗ್ ಕಳ್ಸಕ್ ನೋಡ್ತಾ ಇದ್ಯಾ? ಒಟ್ನಲ್ಲಿ ನೀನು ನಿನ್ ಗಂಡ ಜೊತೆ ಆಗಿರೋದಿಕ್ಕೆ ನಾನು ನನ್ ಗಂಡ ದೂರ ಆಗ್ತಾನೆ ಇರ್ಬೇಕಾ? ಹಾಗಲ್ಲ ಮೀನಾ ಅವ್ರೆ, ಅವರು ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡಿ ಸಿಕ್ಕಾಕ್ಸಕ್ತಕ್ ನೋಡ್ತಾರೆ. ಅಮ್ಮ ಸಿಕ್ಕಾಕೊಂಡ್ರೆ ನಾನ್ ಸಿಕ್ಕಾಕೊಂಡಂಗೆ ಅಲ್ವಾ? ಹಾಗೆಲ್ಲ ಏನೂ ಇಲ್ಲ. ನಮ್ಮ ಮನೆಯವ್ರು ಇಲ್ಲಿದ್ರೇನೆ ಕೃಷಿಲಿ ಉಳ್ಕೊಳ್ಳೋದಕ್ಕಾಗೋದು. ಅದ್ ಹೇಗೆ? ನಮ್ಮ ಅತ್ತೆ ಒಪ್ಕೋತಾರ ಕೃಷಿಲಿ ಇರೋದಿಕ್ಕೆ? ಅವ್ರು ನುಗ್ಸ್ಬೇಕಂದ್ರೆ ನಮ್ಮ ಮಾವ ಮತ್ತೆ ನಮ್ಮ ಮನೆಯವ್ರು ಇದ್ರೇನೆ ಆಗೋದು. ಅವ್ರು ಮಾತಾಡಿದ್ರೇನೆ ಕೃಷಿಲಿ ಇರೋದಕ್ ಸಾಧ್ಯ. ಪೆತ್ತರಿ ತರ ಏನೇನೋ ಯೋಚನೆ ಮಾಡಿ ಆಗೋ ಕೆಲ್ಸನೂ ಹಾಳ್ ಮಾಡ್ಕೋಬೇಡ. ಹಾಗಲ್ಲ ಮೀನಾ ಅವ್ರೆ, ನಂಗೆ ಅವ್ರನ್ನ ಕಂಡ್ರೆ ಭಯ. ಹಾಳ್ ಮಾಡ್ಕೋಬೇಡ. ಹಾಗಲ್ಲ ಮೀನಾ ಅವ್ರೆ, ನಂಗೆ ಅವ್ರನ್ನ ಕಂಡ್ರೆ ಭಯ. ಏನಮ್ಮ ರೋಹಿಣಿ, ಏನೋ ಭಯ ಅಂತ ಹೇಳ್ತಿದ್ದೆ? ಅದು ಏನಿಲ್ಲ ಅತ್ತೆ, ಮೀನಾ ಅವರು ಅಡ್ಗೆ ಮಾಡು ಅಂತ ಹೇಳ್ತಾ ಇದ್ರು. ಅಡ್ಗೆ ಕೆಟ್ಟೋದ್ರೆ ಅತ್ತೆ ಬೈತಾರೆ, ನನಗ್ ಭಯ ಆಗುತ್ತೆ ಅಂತ ಹೇಳ್ತಾ ಇದ್ದೆ. ಅದೇ ನೀನ್ ಯಾಕೆ ಅಡಿಗೆ ಮಾಡ್ಬೇಕು? ನೀನು ದೊಡ್ಡ ಬಿಸ್ನೆಸ್ ಮ್ಯಾನ್ ಹೆಂಡತಿ, ನೀನು ಅಡಿಗೆ ಮಾಡ್ಬೇಕಾಗೇನು ಇಲ್ಲ. ಯಾಕೆ? ಹೆಂಗೆ ಇದೆ ನಿನ್ ಮೈಗೆ? ಅಲ್ಲ, ಇಷ್ಟು ದೊಡ್ಡ ವ್ಯಕ್ತಿ ಕೈಗೆ ಅಡಿಗೆ ಮಾಡಿಸ್ಬೇಕು ಅನ್ಕೊಂಡಿದ್ಯಲ್ಲ, ಏನಿದೆ ನಿನ್ ಮನ್ಸಲ್ಲಿ? ಇಲ್ಲ ಅತ್ತೆ, ಇವ್ರೇನ್ ಪಾಪ ಬಲವಂತ ಮಾಡ್ತಿರ್ಲಿಲ್ಲ, ಸುಮ್ನೆ ಹೇಳ್ತಿದ್ರಷ್ಟ. ಸುಮ್ನೇನು ಅನ್ಬಾರ್ದು. ಅದಕ್ಕೆ ಹೇಳುದು ಅಡಿಗೆ ಮನೆಗ್ ಬರ್ಬೇಡ ಅಂತ. ನೋಡು, ಬಂದ್ರೆ ನಿನ್ ಕೆಲ್ಸ ಹೇಳ್ತಾಳೆ. ಬಾ ನೀನು. ಬರ್ತೀನತ್ತೆ, ನೀರ್ ಕುಡ್ಕೊಂಡು. ಬೇಗ ಬಂದ್ಬಿಡು. ತುಂಬಾ ನಿಂತ್ರೆ ಇನ್ನೂ ಕೆಲ್ಸ ಹೇಳ್ಬಿಡ್ತಾಳೆ. ಪಾತ್ರೆನೂ ನಿನ್ ಕೈಯಲ್ಲೇ ತೊಳ್ಸ್ಬಿಡ್ತಾಳೆ. ಸಾರಿ ಮೀನಾ ಅವ್ರೆ, ಸಡನ್ ಆಗಿ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ದೆ ಹಾಗನ್ಬಿಟ್ಟೆ. ದಯವಿಟ್ಟು ತಪ್ಪು ತಿಳ್ಕೊಂಬಿಡಿ. ತಪ್ಪಾಗಿ ತಿಳ್ಕೋದಕ್ಕೆ ಏನಮ್ಮ ಉಳಿಸಿದ್ಯಾ? ಹೋಗು, ಆಗೋ ಕೆಲ್ಸ ನೋಡ್ಕೋ. ಹ್ಞೂ ಸರ್. ಹ್ಞೂ ಸರ್. ಸರ್, ಗುಡಿಯಲ್ಲಿ ಅಲ್ವಾ? ಹ್ಞೂ ಸರ್, ಗೊತ್ತು ಸರ್. ಬರ್ತೀನಿ. ಸರ್, ಇನ್ನೊಂದು ಸ್ವಲ್ಪ ಹೊತ್ತು. ಆಯ್ತು ಸರ್. ಬಂದ್ಬಿಡಿ ಸರ್. ಓಕೆ ಸರ್. ಓಕೆ. ಸರಿ ಸರ್, ಓಕೆ, ಬೈ.
ಏನ್ರಿ ಹೊರಗೋಗ್ತಿದ್ರಾ? ಕಣೆ ಒಂದ್ ಟ್ರಿಪ್ ಸಖತ್ತಾಗ್ ಬಂದಿದೆ. ಅಪ್ ಅಂಡ್ ಡೌನ್ ಹೋಗಿ ಬಂದ್ಬಿಟ್ರೆ 3,000 ಮಾತಾಡಿದೀನಿ ಕಣೆ. ಇವತ್ ಹೋಗ್ಲೇಬೇಕಾ? ಏನೇ ಹಂಗನ್ಬಿಟ್ರಿ 3,000 ಮಾತಾಡಿದೀನಿ ಕಣೆ. ಅದ್ರಲ್ಲಿ 750 ರೂಪಾಯಿ ಅಷ್ಟೇ ಡೀಸೆಲ್ಗೆ. ಇನ್ ಮಿಕ್ಕಿದೆಲ್ಲ ನಮ್ಗೆನೆ. ರೂಮ್ ಕಟ್ಟಕ್ಕೆ ದುಡ್ಡು ಬೇಡ್ವೇನೆ? ಹಾಗಂತ ಹಗ್ಲು ರಾತ್ರಿ ದುಡಿತಿದ್ರೆ ನಿಮ್ ಆರೋಗ್ಯದ ಗತಿ ಏನ್ರಿ? ಹಗಲು ರಾತ್ರಿನಾ? ನನ್ನ ಕಾರ್ಯ ಅಂದ್ರೆ ಚಿಕ್ಕದಾಗಿದ್ರೆ ಹಂಗೆ ಸೀದಾ ತಗೊಂಡ್ಬಂದು ಶೋಕೇಸಲ್ಲಿ ಇಟ್ಬಿಡ್ಬೋದಾಗಿತ್ತು. ಅಷ್ಟು ಖಾಲಿ ಹೊಡಿತಾ ಬಿದ್ದಿದೆ. ಕೆಲ್ಸನೇ ಇಲ್ಲ. ನೀನೇನಲ್ಲ ನೀನು? ಹಾಗಲ್ಲದೆ ಇವತ್ ನೀವು ಮನೇಲೇ ಇರ್ತೀರಾ ಅಂತ ಪಲಾವ್ ಮಾಡೋದಕ್ ರೆಡಿ ಮಾಡ್ಕೊಂತ ಇದ್ದೆ. ಹೋಗ 60 ರೂಪಾಯಿ ತಳ್ಳಿದ್ರೆ ತಳ್ಳೋ ಗಾಡಿನಲ್ಲಿ ಪೀಸ್ ಪಲಾವ್ ಸಿಗತ್ತೆ. ಅದಕ್ಕೆ ಇಷ್ಟೊಂದು ಹಾಲಾಗಿ ಬಿಟ್ಬಿಡಕ್ಕಾಗತ್ತಾ? ತಳ್ಳೋ ಗಾಡಿಲಿ ಪಲಾವ್ ಮಾಡ್ರ ಸಿಗುತ್ತೆ. ನನ್ ಪ್ರೀತಿ ಇರುತ್ತಾ? ಓ ಹಂಗ. ಇಲ್ಲಿ ಬೈಲಿ ಹಂಗ. ಇಲ್ಲಿ ಕಾಫಿ ತುಪ್ಪ ಇಲ್ಲಿ ಕೈಗೆ. ಕೆಲ್ಸನ ಇವತ್ತು ಚೇತನ ನಂಗೆ ಒಪ್ಸಿ ನೀವ್ ಇಲ್ಲೇ ಇರಿ ಪ್ಲೀಸ್. ಆಗಬಹುದು. ಆದ್ರೆ ಸಣ್ಣದೊಂದು ವ್ಯತ್ಯಾಸ. ಏನದು? ದೇವ್ರ ಹತ್ರ ಒಂದು ಸಣ್ಣ ಅಗ್ರಿಮೆಂಟ್ ಮಿಸ್ ಮಾಡ್ಕೊಂಡ್ಬಿಟ್ಟೆ. ಅದು ಹೆಂಗೋ ಕೆಲ್ಸ ಇಲ್ಲದೆ ಮನೇಲಿ ಖಾಲಿ ಕೂತಿರ್ತೀನಲ್ಲ, ಆವಾಗ ಒಂದೊಂದೇ ಪೆಗ್ಗು ಹಂಗೆ ಆಟೋ ಬುಕ್ ಮಾಡ್ತೇನೆ. ಆಟೋ ಯಾಕೆ? ಉಳ್ಕೊಂಡು ಹಂಗೆ ತಿಳ್ಕೊಂಡು ಮನೆಗೆ ಬಂದ್ಬಿಡ್ತೀನಿ. ನಾನು ಆಟೋ ಬುಕ್ ಮಾಡ್ತಾ ಇರೋದು ನಿಮ್ಗಲ್ಲ, ನನಗೆ ನಮ್ಮ ಅಮ್ಮನ ಮನೆಗೆ ಹೋಗೋದಕ್ಕೆ. ಅಮ್ಮ ತಾಯಿ ನೋಡಿಲೆ, ಈ ಕಾಪಿನೇ ನಾವು 90 ಅಂತ ಅನ್ಕೊಂಡು ಏರ್ಸ್ಬಿಡ್ತೀವಿ. ಬಿಟ್ಬಿಡು ಮಾತನ್ನ ಅತ್ಲಾಗೆ. ಆಯ್ತು ಅನ್ನಲ್ಲ. ಏನ್ ಮಗ ನೋಡ್ತಾ ಇದೀಯಾ? ಹೋಗು ಪಲಾವ್ ಮಾಡ್ಕೋ. ನಾವ್ ಇದನ್ನೇ 90 ಅಂತ ಅನ್ಕೊಂಡು ಆಚೆ ಕಡೆಗೆ ವಾಯು ವಿಹಾರ ಮಾಡ್ಕೊಂಡು ಕುಡಿದು ಖಾಲಿ ಮಾಡ್ತೀವಿ. ಗಟ್ಟಿ ನಮ್ಗೆ. ನಿಮ್ಮೆಲ್ಲರ ಜೊತೆ ಸ್ವಲ್ಪ ಮಾತಾಡ್ಬೇಕು. ನನ್ ಮಗ್ಳು ಹೊರಟೋದ್ಲಣ್ಣ. ಮತ್ತೆ ದುಬೈ ಹೊಟ್ಟೋದ್ರ? ಈ ಭೂಮಿನೇ ಬಿಟ್ಟು ಹೊರಟೋದ್ಲಪ್ಪ. ಆದ್ರೆ ಇವತ್ತರ ನಾಳೆ ಕೃಷ್ಣ ವಿಷಯ ಹೇಳ್ಬೇಕಲ್ಲಮ್ಮ. ಅವ್ನ್ ಕಳ್ಳಿಗೆ ವಿಷಯ ಗೊತ್ತಾಗಿದೆ ಅನ್ಸುತ್ತೆ. ಊಟ ತಿಂಡಿ ಮಾಡೋದ್ ಕೂಡ ಬಿಟ್ಬಿಟ್ಟಿದ್ದಾನೆ. ಅಮ್ಮನ್ ನೋಡ್ಬೇಕು ಅಂದ. ಅಮ್ಮ ದೂರ ಇದ್ದಾಳಲ್ಲ ಅಂದೆ. ಸೂರ್ಯ ಅಂಕಲು ಮೀನಾಂಟಿ ಹತ್ರ ಆದ್ರೂ ಕರ್ಕೊಂಡೋಗ್ಬಿಡಿ ಅಂತ ಹೇಳ್ದ. ಆಗಲ್ಲ ಅದೆಲ್ಲ ಸರಿ ಹೋಗಲ್ಲ. ಆಗುತ್ತೆ. ಸೂರ್ಯ ಹೋಗೋನ್ ಕರ್ಕೊಂಬ. ಅಸಲಿ ಆಟ ಇವಾಗ ಶುರು.